ತರಳಬಾಳು ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ನಾನು 10ನೇ ತರಗತಿಯ ಇತಿಹಾಸ ವಿಭಾಗದ 2ನೇ ಅಧ್ಯಾಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ನೀವು ಮೊದಲ ಅಧ್ಯಾಯದಲ್ಲಿ ಭಾರತಕ್ಕೆ ಯುರೋಪಿಯನ್ರ ಆಗಮನ ಅಧ್ಯಯನದಲ್ಲಿ ಪ್ರಮುಖವಾದಂತಹ ಕದನಗಳ ಪರಿಚಯನ ಮಾಡ್ಕೊಂಡಿದ್ದೀರಿ. ಅವುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಓಕೆ, ಏನು ಮೊದಲನೇದಾಗಿ ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ಹೇಳ್ತೀರಾ? ಪ್ಲಾಸಿ ಕದನ ಬ್ರಿಟಿಷರು ಮತ್ತು ಬಂಗಾಳದ ನವಾಬನ ನಡುವೆ ನಡೆಯಿತು. ಬಕ್ಸರ್ ಕದನ ಯಾರ ನಡುವೆ ನಡೆಯಿತು? ಅದು ಕೂಡ ನಂತರ ಬಂದಂತಹ ಬಂಗಾಳದ ನವಾಬ ಮೀರ್ ಕಾಸಿಮನ ಒಕ್ಕೂಟದ ಸೈನ್ಯ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಎಲ್ಲ ಕದನಗಳ ಫಲಿತಾಂಶಗಳೇನು? ಬ್ರಿಟಿಷರು ಜಯಗಳಿಸಿದ್ರು ಅಲ್ವಾ? ಸೊ ಈಗ ಈ ಭಾರತದಲ್ಲಿ ವಿದ್ಯಾರ್ಥಿಗಳೇ ನೋಡಿ, ಈ ನಮ್ಮ ಭಾರತ ನಕಾಶೆಯಲ್ಲಿ ಈ ಪ್ರದೇಶವನ್ನ, ಬಂಗಾಳವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇದಿಷ್ಟು ಭಾಗಗಳನ್ನೇ ದ್ವಿಮುಖ ಸರ್ಕಾರವನ್ನ, ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ದ್ವಿಮುಖ ಸರ್ಕಾರದ ಮೂಲಕ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದಾನೆ ರಾಬರ್ಟ್ ಕ್ಲೈವ್ ಅಂತ ಗೊತ್ತಿದೆ. ಸೊ ಬ್ರಿಟಿಷರು ಇಲ್ಲಿ ಪ್ರಬಲರಾಗಿದ್ದಾರೆ. ಇನ್ನು ಮುಂದೆ ಅವರು ಅದೇ ಪ್ರದೇಶಕ್ಕೆ ಸೀಮಿತರಾಗ್ತಾರ, ಇನ್ನು ಅನೇಕ ಪ್ರದೇಶಗಳನ್ನು ಅವರು ವಸಾಹತುಗಳನ್ನು ಮಾಡಿಕೊಳ್ಳುವಲ್ಲಿ, ವಶಪಡಿಸಿಕೊಳ್ಳುವಲ್ಲಿ ನಿರತರಾಗುತ್ತಾರ? ಮುಂದಿನ ಪ್ರಶ್ನೆ ನಿಮಗೆ. ಹಾಗಾದ್ರೆ ತಮ್ಮ ಸಾಮ್ರಾಜ್ಯನ ಅಷ್ಟಕ್ಕೆ ಬಿಟ್ಟಿರ್ತಾರೋ ಮತ್ತೆ ವಿಸ್ತರಣೆ ಮಾಡ್ತಾರೋ? ಯಾಕಪ್ಪ ಅಂತಂದ್ರೆ ಅವರು ಪ್ರಬಲರಾಗ್ತಾ ಹೋಗ್ತಾ ಇದ್ದಾರೆ ಅಂದಾಗ ತಮ್ಮ ದಾಳಿಗಳನ್ನ ಮುಂದುವರಿಸ್ತಾರೆ, ಆಕ್ರಮಣಗಳನ್ನ ಮುಂದುವರಿಸ್ತಾರೆ. ಓಕೆ, ಕರೆಕ್ಟ್ ವಿದ್ಯಾರ್ಥಿಗಳೇ. ಅವರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವುದರ ಕಡೆಗೆ ಹೆಚ್ಚು ಗಮನವನ್ನ ಹರಿಸ್ತಾರೆ. ಹಾಗಾದ್ರೆ ನಾವು ಇವತ್ತಿನ ದಿವಸ ಯಾವ ಪಾಠವನ್ನ ತಿಳ್ಕೊಳ್ಳೋಣ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. 2ನೇ ಪಾಠ ಇದೆ ಇತಿಹಾಸದಲ್ಲಿ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಪಾಠದ ಹೆಸರು ಬರ್ಕೊಡ್ರೆ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಅದಕ್ಕಿಂತ ಮುಂಚೆ ಒಂದು ರಫ್ ನೋಟಲ್ಲಿ ನೀವೇನು ಮಾಡಬೇಕು, ಈ ಪಾಠದ ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡ್ಕೋಬೇಕಾಗುತ್ತದೆ. ಅದನ್ನು ತದನಂತರ ಅಭ್ಯಾಸ ಮಾಡಬೇಕು. ಓಕೆ, ಇವತ್ತಿನ ಪಾಠ 10ನೇ ತರಗತಿಯ ಸಮಾಜ ವಿಜ್ಞಾನದ 2ನೇ ಪಾಠ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ನೀವು ನೋಡ್ರಿ, ಪ್ಲಾಸಿ ಕದನ, ಬಕ್ಸಾರ್ ಕದನದಲ್ಲಿ ಬಂಗಾಳದಲ್ಲಿ ಪ್ರಬಲರಾಗಿದ್ದಾರೆ ಬ್ರಿಟಿಷರು. ಈಗ ಅವರು ತಮ್ಮ ಸಾಮ್ರಾಜ್ಯವನ್ನ ಯಾವ ಕಡೆ ವಿಸ್ತರಣೆ ಮಾಡಬೇಕು? ನೋಡಿ, ಈಗ ಈ ಉತ್ತರ ಭಾರತ ಅಂದ್ರೆ ವಾಯುವ್ಯ ಭಾರತ ಮತ್ತು ಮಧ್ಯ ಭಾರತ, ಒಟ್ಟಾರೆಯಾಗಿ ಈ ಪಶ್ಚಿಮ ಭಾರತ ಅಂತ ಏನ್ ಹೇಳ್ತೀವಿ, ಈ ಭಾಗ ಪಶ್ಚಿಮ ಭಾರತ ಮತ್ತು ವಾಯುವ್ಯ ಭಾರತವನ್ನ ಅವರು, ಯಾಕಂದ್ರೆ ಕರ್ನಾಟಕ ಯುದ್ಧಗಳನ್ನ ನಡೆದ್ಬಿಟ್ಟು ಈ ಪೂರ್ವ ಭಾರತವನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ, ಪೂರ್ವ ಭಾರತವನ್ನ ಸಂಪೂರ್ಣವಾಗಿ. ಸೊ ಹಾಗಾಗಿ ಈ ಭಾಗವಾದ ಮೇಲೆ ಅವರು ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರು. ಆ ಪ್ರದೇಶಗಳನ್ನ ವಶಪಡಿಸ್ಕೊಂಡ್ಲಿಕ್ಕೆ ಕೆಲವು ನೀತಿಗಳನ್ನ ಬ್ರಿಟಿಷ್ ಗವರ್ನರ್ ಜನರಲ್ಗಳು ಜಾರಿಗೆ ತರ್ತಾರೆ. ಆ ಬ್ರಿಟಿಷ್ ನೀತಿಗಳನ್ನ ನಾವು ತಿಳ್ಕೋಬೇಕು, ಬ್ರಿಟಿಷರು ಅನುಸರಿಸಿದ ನೀತಿಗಳು. ಆ ನೀತಿಗಳಿಂದ ಈ ಸಂಪೂರ್ಣ ಭಾರತ ಅವರ ವಶವಾಗುತ್ತದೆ. ಹಾಗಾದ್ರೆ ಆ ಬ್ರಿಟಿಷ ಒಂದು ಆಡಳಿತದಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಪ್ರಬಲ ಗವರ್ನರ್ ಜನರಲ್ರು ಯಾರು, ಅವರ ನೀತಿಗಳು ಯಾವ್ಯಾವು ಅಂತ ಫಸ್ಟ್ ನಾವು ತಿಳ್ಕೋಬೇಕಾಗಿದೆ. ಓಕೆ ವಿದ್ಯಾರ್ಥಿಗಳೇ, ಅದರಲ್ಲಿ ಮೊದಲನೇ ನಾನು ಏನು ತಿಳಿಸ್ಕೊಡ್ತೀನಿ, ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ನೋಡಿ, 1798ರಲ್ಲಿ ಜಾರಿಗೆ ತರ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥ ಗವರ್ನರ್ ಜನರಲ್. ಲಾರ್ಡ್ ವೆಲ್ಲೆಸ್ಲಿ ಯಾವ ಪದ್ಧತಿನ ಜಾರಿಗೆ ತರ್ತಾರೆ? ಸಹಾಯಕ ಸೈನ್ಯ ಪದ್ಧತಿ. ಏನ್ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ, ಇದರಿಂದ ಹೇಗೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ ಮತ್ತೆ ಅದನ್ನ ತಮ್ಮ ಕಂಟ್ರೋಲ್ ಅಲ್ಲಿ, ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ನೋಡಿ, ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಬ್ರಿಟಿಷರು ಮತ್ತು ಭಾರತದ ದೇಶೀಯ ರಾಜರ ನಡುವೆ ಆಗಿರುವ ಸೈನಿಕ ಒಪ್ಪಂದ. ಬ್ರಿಟಿಷರು ಮತ್ತು ಭಾರತೀಯ ದೇಶೀಯ ರಾಜರ ನಡುವೆ ಆಗಿರ್ತಕ್ಕಂಥ ಒಂದು ಸೈನಿಕ ಒಪ್ಪಂದ, ಇದನ್ನು ನಾವು ಸಹಾಯಕ ಸೈನ್ಯ ಪದ್ಧತಿ ಎಂದು ಕರೆಯುತ್ತೇವೆ. ಓಕೆ, ಇದನ್ನು ಬರ್ಕೋಬಹುದು ನೀವು. ಯಾರ ನಡುವೆ ಆಗಿರುವ ಸೈನಿಕ ಒಪ್ಪಂದ? ಬ್ರಿಟಿಷರು ಮತ್ತು
ಭಾರತೀಯ ದೇಶೀಯ ರಾಜರ ನಡುವೆ ಆಗಿರುವ ಒಪ್ಪಂದ. ಹಾಗಾದ್ರೆ ಈ ಒಪ್ಪಂದದ ನಿಬಂಧನೆಗಳನ್ನ ತಿಳ್ಕೊಂಡ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ಸಂಪೂರ್ಣವಾಗಿ ನಮಗೆ ಅರ್ಥ ಆಗುತ್ತದೆ. ಓಕೆ ವಿದ್ಯಾರ್ಥಿಗಳೇ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು? ಹಾಗಾದ್ರೆ ಆ ಒಪ್ಪಂದ ಮಾಡ್ಕೊಂಡಾಗ ಯಾವ್ಯಾವ ಷರತ್ತುಗಳನ್ನ ಇಬ್ರು ಪಾಲಿಸ್ಬೇಕು, ಬ್ರಿಟಿಷರು ಮತ್ತೆ ದೇಶೀಯ ರಾಜ. ಆ ನಿಬಂಧನೆಗಳು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವ ನಿಬಂಧನೆಗಳು ನೋಡಿ. ಬ್ರಿಟಿಷರ ಒಂದು ಸೇನಾ ತುಕಡಿಯನ್ನ ದೇಶೀಯ ರಾಜ ಇಟ್ಟುಕೊಳ್ಳುವುದು ತನ್ನ ಸಾಮ್ರಾಜ್ಯದಲ್ಲಿ. ಆ ಸೇನಾ ತುಕಡಿಯ ಖರ್ಚು ವೆಚ್ಚವನ್ನ ಭರಿಸಬೇಕು, ಅದರ ಪಾಲನೆ ಪೋಷಣೆಯನ್ನ ಮಾಡಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ನೀವೇನ್ ಮಾಡ್ಬೇಕೀಗ, ಅದನ್ನ ನೀವು ಪಾಯಿಂಟ್ ಮಾಡ್ಕೋಬೇಕು, ಬರ್ಕೊಡ್ರಿ. ಭಾರತೀಯ ರಾಜ, ಒಂದನೇದು ಭಾರತೀಯ ರಾಜ ಬ್ರಿಟಿಷ್ ಸೇನಾ ತುಕಡಿಯನ್ನು ಅಂದ್ರೆ ಒಂದು ಸೈನ್ಯವನ್ನ, ಬ್ರಿಟಿಷ್ ಸೈನ್ಯವನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಓಕೆ, ಇದನ್ನ ನಾವು ಭಾರತೀಯ ರಾಜ ಬ್ರಿಟಿಷ್ ಸೇನಾ ತುಕಡಿಯ ಪಾಲನೆ ಪೋಷಣೆ ಮಾಡುವುದು ಅಂತನಾದ್ರೂ ತಿಳ್ಕೊಬಹುದು ನಾವು. ಅಂದ್ರೆ ಆ ಸೈನ್ಯವನ್ನು ಇಟ್ಕೊಂಡು ಆ ಸೈನಿಕರಿಗೆ ವೇತನ ನೀಡೋದು, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಮತ್ತೆ ವೇತನವನ್ನು ನೀಡ್ತಕ್ಕಂಥ ಸಂಪೂರ್ಣ ಖರ್ಚು ವೆಚ್ಚವನ್ನು ಇವ್ರು ನಿಭಾಯಿಸ್ಬೇಕು, ಯಾರು? ದೇಶೀಯ ರಾಜ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆ ದೇಶೀಯ ರಾಜ ಬೇರೊಂದು ಯುರೋಪಿಯನ್ನರೊಂದಿಗೆ ಯಾವುದೇ ಯುದ್ಧ ಒಪ್ಪಂದವನ್ನ ಮಾಡಿಕೊಳ್ಳುವಂತಿಲ್ಲ. ಬೇರೆ ದೇಶೀಯ ರಾಜರೊಂದಿಗೆ ಆಗಿರ್ಬೋದು, ಮತ್ತೆ ಬೇರೆ ಯುರೋಪಿಯನ್ರೊಂದಿಗೆ, ಉದಾಹರಣೆಗೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಹೀಗೆ ಆ ದೇಶೀಯ ರಾಜ, ಈ ನೀತಿಗೆ ಒಳಪಟ್ಟಂತ ರಾಜ ಬೇರೆ ರಾಜರೊಂದಿಗೆ ಅಥವಾ ಯುರೋಪಿಯನ್ನರೊಂದಿಗೆ ಯುದ್ಧ ಅಥವಾ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ. ಅಂದ್ರೆ ಇವರ ಒಪ್ಪಿಗೆ ಪಡ್ಕೊಂಡೆ ಯುದ್ಧ ಅಥವಾ ಒಪ್ಪಂದವನ್ನ ಮಾಡ್ಕೋಬೇಕು, ಬ್ರಿಟಿಷರ ಒಪ್ಪಿಗೆಯನ್ನ ಪಡ್ಕೊಂಡು ಈ ಪದ್ಧತಿಗೆ ಒಳಪಟ್ಟಂತವ್ರು. ಇನ್ನು ಮೂರನೇದು, ಆ ದೇಶೀಯ ರಾಜ ಆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡ್ಬಿಟ್ಟು, ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಅವರಿಗೆ ಒಂದು ಕಚೇರಿಯನ್ನ ಕಟ್ಟಿಸ್ಕೊಟ್ಬಿಟ್ಟು ಅವ್ರನ್ನ ಅಲ್ಲಿ ನೇಮಿಸ್ತಾರೆ ಬ್ರಿಟಿಷರು. ಆ ಅಧಿಕಾರಿ ಹೇಳ್ದಂಗೆ ತನ್ನ ಆಡಳಿತವನ್ನು ನಡೆಸ್ಬೇಕು. ಅಂದ್ರೆ ಬ್ರಿಟಿಷ್ ಅಧಿಕಾರಿಗೆ ರೆಸಿಡೆಂಟ್ ಅಂತಾರೆ. ಆ ಬ್ರಿಟಿಷ್ ಅಧಿಕಾರಿ ರೆಸಿಡೆಂಟ್ ಹೇಗೆ ಹೇಳ್ತಾನೆ ಹಾಗೆ ಆಡಳಿತವನ್ನು ನಡೆಸಬೇಕು ಯಾರೋ? ದೇಶೀಯ ರಾಜ. ಹಾಗಾಗಿ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನ ರಾಜನು ನೇಮಿಸಿಕೊಳ್ಳುವುದು. ಮೂರನೇ ಪಾಯಿಂಟ್, ರೆಸಿಡೆಂಟರ ನೇಮಕ. ಬ್ರಿಟಿಷ್ ಅಧಿಕಾರಿ ರೆಸಿಡೆಂಟ್ ಅಂದ್ರೆ ಯಾರು? ಆ ದೇಶೀಯ ರಾಜ ನೇಮಿಸ್ಕೊಳ್ಬೇಕು. ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಾನೆ ಆ ದೇಶೀಯ ರಾಜ. ಇವನು ಆ ರಾಜನ ಆಡಳಿತದಲ್ಲಿ ಸಲಹೆ ಸೂಚನೆಯನ್ನ ನೀಡ್ತಾರೆ, ಅದನ್ನ ಪಾಲಿಸ್ಬೇಕು. ಯಾರು? ಆ ದೇಶೀಯ ರಾಜ. ನೆಕ್ಸ್ಟ್, ಹಾಗೆಯೇ ಯಾವುದೇ ರೀತಿ ಬ್ರಿಟಿಷ್ ರೆಸಿಡೆಂಟ್ ನೇಮಕ ಮಾಡ್ಕೊಂಡ್ಮೇಲೆ ಅವರ ತೀರ್ಮಾನವನ್ನ ಅಲ್ಲಗಳೆಯುವಂತಿಲ್ಲ ದೇಶೀಯ ರಾಜ. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆ ಸಹಾಯಕ ಸೈನ್ಯ ಪದ್ಧತಿ ಇಷ್ಟೆಲ್ಲ ಮಾಡಿದ್ರಿಂದ ಆ ಬ್ರಿಟಿಷರು ಏನ್ ಮಾಡ್ತಾರೆ, ದೇಶೀಯ ರಾಜನ ಸಾಮ್ರಾಜ್ಯವನ್ನು ರಕ್ಷಿಸುವುದು ಅವರ ಹೊಣೆಗಾರಿಕೆ. ಅವರಿಗೆ ರಕ್ಷಣೆನ ನೀಡೋದು ಇವ್ರ ಕೆಲಸ ಅಷ್ಟೇ. ಯಾರ್ದು? ಬ್ರಿಟಿಷರು. ಸೊ ಇಷ್ಟೆಲ್ಲ ಷರತ್ತುಗಳಿಗೆ ದೇಶೀಯ ರಾಜ ಒಪ್ಕೊಂಡಿರೋದ್ರಿಂದ ಆ ದೇಶೀಯ ರಾಜನ ಸಾಮ್ರಾಜ್ಯದ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಬ್ರಿಟಿಷರು ಒಪ್ಕೊಂಡಿರ್ತಾರೆ. ಅದ್ರ ಮೇಲೆ ಬೇರೆ ಯಾವುದೇ ರಾಜ ಆಗಿರ್ಲಿ ಯುರೋಪಿಯನ್ರಾಗ್ಲಿ ಆಕ್ರಮಣ ಮಾಡೋದನ್ನ ತಡೆಗಟ್ತಾರೆ. ಗೊತ್ತಾಗ್ತೈತಾನೆ? ಕೊನೆ ಪಾಯಿಂಟ್ ಬರ್ಕೊಡ್ರಿ. ಬ್ರಿಟಿಷರು ಆ ರಾಜ್ಯದ ರಕ್ಷಣೆ ಮಾಡುವುದು.
ಆಂತರಿಕ ಕಲಹಗಳು ಉಂಟಾಗ್ಬೋದು, ಬೇರೆ ರಾಜ್ಯದವ್ರು ಆಕ್ರಮಣ ಮಾಡ್ಬೋದು, ಅವುಗಳನ್ನೆಲ್ಲ ತಡಿತಕ್ಕಂಥದ್ದು ಕೆಲಸ ಬ್ರಿಟಿಷರು. ಸೊ ಇಷ್ಟು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಓಕೆ. ಸೊ ಈ ಸಹಾಯಕ ಸೈನ್ಯ ಪದ್ಧತಿ ಒಳಪಟ್ಟೈತೆ ಅಂತಂದ್ರೆ ಅವರು ಬ್ರಿಟಿಷ್ ಹೇಳಿದಂಗೆ ಕೇಳಬೇಕು, ಅವರ ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈ ಪದ್ಧತಿಗೆ ಒಳಪಟ್ಟಂತ ರಾಜ್ಯಗಳು, ಮೊದಲನೇದು ಹೈದರಾಬಾದ್ ಸಂಸ್ಥಾನ. ಬರ್ಕೋಬಹುದು ನೀವು. ಈ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ ಯಾವುದು? ಹೈದರಾಬಾದ್ ಸಂಸ್ಥಾನ. ಈ ಭಾಗದಲ್ಲಿ ಬರುತ್ತಲ್ಲ, ಇದು ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್ನ ನಿಜಾಮ ಅಂತೀವಿ, ಅಲ್ಲಿನ ಸುಲ್ತಾನ ಆಡಳಿತವನ್ನು ನಡೆಸತಕ್ಕಂಥ ದೊರೆಗೆ ನಿಜಾಮ ಅಂತೀವಿ. ಹೈದರಾಬಾದ್ನ ನಿಜಾಮ ದೇಶೀಯ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ. ಓಕೆ. ಇವರಾದ್ಮೇಲೆ ಮರಾಠರು, ಆರ್ಕಾಟ್, ಗ್ವಾಲಿಯರ್, ಇನ್ನು ಅನೇಕ ಸಂಸ್ಥಾನಗಳು ಈ ಪದ್ಧತಿಗೆ ಒಳಪಡ್ತವೆ, ಮರಾಠರು. ಸೊ ಹಾಗೆ ಇನ್ನ ಮುಂದಿನ ನೀತಿ ಯಾವ್ದಪ್ಪ ಅಂತಂದ್ರೆ, ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ವಿದ್ಯಾರ್ಥಿಗಳು, ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆಗೆ ಕಾರಣವಾದ ಇನ್ನೊಂದು ನೀತಿ ಯಾವುದು? ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದನ್ನ ಯಾರು ಜಾರಿಗೆ ತಂದ್ರು? ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥ. ಲಾರ್ಡ್ ಡಾಲ್ಹೌಸಿ ಸಾಮಾನ್ಯ ಶಕ 1848ರಲ್ಲಿ ಭಾರತದಲ್ಲಿ ಜಾರಿಗೆ ತರ್ತಾನೆ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದಕ್ಕೆ ಇನ್ನೊಂದು ಹೆಸರು ಐತಿ, ರದ್ದತಿ ಸೂತ್ರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಇನ್ನೊಂದು ಹೆಸರೇನು? ರದ್ದತಿ ಸೂತ್ರ. ಇದನ್ನ ಯಾರು ಭಾರತದಲ್ಲಿ ಜಾರಿಗೆ ತರೋದು? ಡಾಲ್ಹೌಸಿ. ಹೆಸರೇ ಹೇಳ್ತಾ ಇದೆ. ಓಕೆ, ಆದ್ರೂ ತಿಳ್ಕೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ನೋಡಿ, ದೇಶೀಯ ರಾಜರು, ಭಾರತದಲ್ಲಿ ದೇಶೀಯ ರಾಜರು ಯಾವುದೇ ಸಂತಾನವಿಲ್ಲದೆ, ಗಂಡಾಗ್ಲಿ ಹೆಣ್ಣಾಗ್ಲಿ, ಗೊತ್ತಾಯ್ತಾ, ತನಗೆ ಮಕ್ಕಳು ಇಲ್ಲದೆ ಇದ್ರೆ, ದೇಶೀಯ ರಾಜ ಮಕ್ಕಳು ಇಲ್ಲದೆ ಇದ್ರೆ ಅವರು ತನ್ನ ಸಾಮ್ರಾಜ್ಯವನ್ನ ನೋಡ್ಕೊಳಕ್ಕೆ ಯಾವುದೇ ಮಗುವನ್ನ ದತ್ತು ತೆಗೆದುಕೊಳ್ಳುವಂತಿಲ್ಲ. ಅದರ ಬದಲು ಆ ಸಾಮ್ರಾಜ್ಯವನ್ನ ಯಾರಿಗೆ ಬಿಟ್ಟು ಕೊಡಬೇಕು? ಸಂಪೂರ್ಣವಾಗಿ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು. ಇದನ್ನ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂದು ಕರೆಯುತ್ತೇವೆ. ಒಂದು ಲೈನ್ ಬರ್ಕೊಂಡಿರ್ಬೇಕಾದ್ರೆ, ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದ್ರೆ, ಭಾರತದ ದೇಶೀಯ ರಾಜ ತನ್ನ ಮಕ್ಕಳು ಇಲ್ಲದಿದ್ದಾಗ ಮಗುವನ್ನು ದತ್ತು ತೆಗೆದುಕೊಳ್ಳದೆ ತನ್ನ ಇಡೀ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ನೀಡುವುದನ್ನೇ ನಾವೇನಂತ ಕರಿತೀವಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಕರೆಯುತ್ತೇವೆ. ಆಯ್ತಲ್ಲ? ಯಾರಿಂದ ಜಾರಿಗೆ ತಂದದ್ದು? ಡಾಲ್ಹೌಸಿ. ಎಷ್ಟರಲ್ಲಿ? 1848 ಸಾಮಾನ್ಯ ಶಕೆ. ನೋಡಿ, ಈ ನೀತಿ ಪ್ರಕಾರ ಅನೇಕ ಸಾಮ್ರಾಜ್ಯಗಳು ಬ್ರಿಟಿಷರ ಕೈವಶವಾಗಿವೆ. ನೋಡಿ, ಮೊದಲನೇದಾಗಿ ಸತಾರಾ ಪ್ರಾಂತ್ಯ, ಈ ಭಾಗದಲ್ಲಿ ಮರಾಠರು, ಗೊತ್ತಾಗ್ಬೇಕಲ್ಲ, ಸತಾರಾ, ಹಾಗೆಯೇ ಝಾನ್ಸಿ, ಅದೇ ರೀತಿಯ ಕಿತ್ತೂರು. ಸೊ ಹೀಗೆ ಅನೇಕ ಪ್ರಾಂತ್ಯಗಳು ಏನಾಗಿದ್ದಾವೆ, ಈ ಒಂದು ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿಗೆ ಒಳಪಟ್ಟಿದ್ದಾವೆ. ಅವುಗಳು ಬ್ರಿಟಿಷರನ್ನ ವಿರೋಧಿಸಿದಾವೆ. ಅದನ್ನ ಒಪ್ಕೊಳ್ತಾ ಇದ್ದಾಗ ಯುದ್ಧಗಳಾಗ್ತವೆ ಅವೆರಡರ ನಡುವೆ. ನೋಡಿ, ಈ ನಿಟ್ಟಿನಲ್ಲಿ ನಾನು ನಿಮಗೆ ಈ ಕಿತ್ತೂರಿನಲ್ಲಿ ಏನು ಹೋರಾಟವನ್ನ ಮಾಡಿದ್ದಾರೆ, ಕಿತ್ತೂರಿನಲ್ಲಿ ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮುಖ್ಯ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಿಂಹಾಸನವನ್ನು ದೊರಕಿಸ್ಕೊಡ್ಲಿಕ್ಕೆ ಈ ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ವಿರೋಧಿಸಿ ಅದರಲ್ಲಿ ಈ ವ್ಯಕ್ತಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಯಾರಿವರು ಗಮನಿಸಿದಿರಲ್ಲ ವಿದ್ಯಾರ್ಥಿಗಳೇ? ಸಂಗೊಳ್ಳಿ ರಾಯಣ್ಣ. ಓಕೆ. ಸೊ ಹೀಗೆ ಇನ್ನೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನು ಅನೇಕ ರೀತಿಯ ಈ ಒಂದು ದೊರೆಗಳು, ರಾಣಿಯರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ಆದರೂ ಅದೇನೇ ಇದ್ರು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ಪ್ರಕಾರ ಬ್ರಿಟಿಷರು ಅನೇಕ ಪ್ರದೇಶಗಳನ್ನ ಏನ್ ಮಾಡಿದ್ದಾರೆ, ತಮ್ಮ
ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ, ತಮ್ಮ ಸಾಮ್ರಾಜ್ಯದೊಳಗೆ ಸೇರಿಸಿಕೊಂಡಿದ್ದಾರೆ. ಓಕೆ, ಇಷ್ಟು ತಿಳ್ಕೊಂಡಿದ್ದೀರಿ. ಇನ್ನ ಮುಂದೆ ಈ ನೀತಿಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಈ ನೀತಿಯನ್ನ ಇಟ್ಕೊಂಡ್ಬಿಟ್ಟು ಬ್ರಿಟಿಷ್ ಏನ್ ಮಾಡಿದ್ದಾರೆ, ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ಪಶ್ಚಿಮ ಭಾರತ ಮತ್ತು ಈ ವಾಯುವ್ಯ ಭಾರತಗಳನ್ನ ಹೇಗೆ ಅವರು ವಶಪಡಿಸ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಯಾರು ಪೂರ್ವ ಭಾರತದಲ್ಲಿ ಪ್ರಬಲರಾಗಿದ್ರು, ಮರಾಠರು ಪ್ರಬಲರಾಗಿದ್ರು. ಮತ್ತೆ ಇಲ್ಲಿ ಮೈಸೂರು ಸಾಮ್ರಾಜ್ಯ ಪ್ರಬಲ ಆಗಿತ್ತು. ಹೈದರಾಲಿ ಟಿಪ್ಪು ಸುಲ್ತಾನ್ ಅವರನ್ನ ಎದುರಿಸಬೇಕಾಗಿತ್ತು ಬ್ರಿಟಿಷರು, ಜೊತೆಗೆ ಮರಾಠರನ್ನ ಎದುರಿಸಬೇಕಾಗಿತ್ತು, ಜೊತೆಗೆ ಇಲ್ಲಿ ಸಿಖ್ಖರನ್ನ ಎದುರಿಸಬೇಕಾಗಿತ್ತು. ರಣಜಿತ್ ಸಿಂಗ್ ನಾಯಕತ್ವದಲ್ಲಿ ಒಂದು ಪ್ರಬಲ ಸೈನ್ಯವನ್ನು ಕಟ್ಕೊಂಡಿದ್ರು ಸಿಖ್ಖರು. ಓಕೆ, ಸೊ ಇಷ್ಟು ಇವರನ್ನೆಲ್ಲ ಎದುರಿಸಬೇಕಾಗಿತ್ತು. ಈ ನೀತಿಗಳನ್ನ ಇಟ್ಕೊಂಡ್ಬಿಟ್ಟು ಅವರ ಮೇಲೆ ಒತ್ತಡವನ್ನ ತಂದು ಅವರ ಮೇಲೆ ಯುದ್ಧಗಳನ್ನು ಮಾಡಿ ಆ ಸಾಮ್ರಾಜ್ಯಗಳನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ ಬ್ರಿಟಿಷರು. ಅವುಗಳನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಮರಾಠರೊಂದಿಗೆ ಯಾಕೆ ವೈರತ್ವ ಉಂಟಾಯ್ತು ಅದನ್ನ ತಿಳ್ಕೊಳ್ಳೋಣ. ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ಹೇಗೆ ವೈರತ್ವ ಉಂಟಾಯ್ತು. ಅಲ್ಲಿ ಬಕ್ಸಾರ್ ಕದನ ನಡೆದಾಗ ಶಾ ಆಲಂ ದೊರೆ, ಮೊಘಲ್ ದೊರೆ ಏನಿದ್ದ, ಅವನಿಗೆ ಆಶ್ರಯನ ನೀಡ್ತಾರೆ ಇವರು. ಯಾರೋ ಮರಾಠರು ಪ್ರಬಲರಾಗಿದ್ರು. ಆಗ ಒಬ್ಬ ಪ್ರಬಲ ಪೇಶ್ವೆ ಇದ್ದ, ಪೇಶ್ವೆ ಮಾಧವರಾವ್ ಅಂತ. ಯಾರೋ ಪೇಶ್ವೆ ಮಾಧವರಾವ್. ಅವರು ಈ ಮೊಘಲ್ ಅರಸನಿಗೆ ಆಶ್ರಯವನ್ನ ನೀಡಿದ್ರು. ಇದರಿಂದ ಕೆಲವು ಪ್ರದೇಶಗಳನ್ನ ಮೊಘಲ್ ಸುಲ್ತಾನ ಬಿಟ್ಕೊಡ್ತಾನೆ. ಯಾರಿಗೆ? ಮರಾಠರಿಗೆ. ಆದ್ರಿಂದ ಮರಾಠರನ್ನ ಸೋಲಿಸ್ತಕ್ಕಂಥದ್ದು ಇವರ ಮುಂದಿನ ಗುರಿಯಾಗಿತ್ತು. ಯಾರ್ದು? ಬ್ರಿಟಿಷರದು. ಹಾಗಾಗಿ ಬ್ರಿಟಿಷರಿಗೂ ಮರಾಠರಿಗೂ ನಡೆದ ಕದನಗಳನ್ನ ನಾವು ಆಂಗ್ಲೋ ಮರಾಠ ಕದನಗಳು ಎಂದು ಕರೆಯುತ್ತೇವೆ. ನೋಡಿ, 3 ಬಾರಿ ಯುದ್ಧಗಳು ನಡೆದಿವೆ, ಅದನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ, ಮುಂದಿನ ಹೆಡ್ಡಿಂಗ್ ಬರ್ಕೋಬೇಕಾಗುತ್ತೆ ಆಂಗ್ಲೋ ಮರಾಠ ಯುದ್ಧಗಳು. ಅದರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಕದನ. ಆಂಗ್ಲೋ ಮರಾಠ ಯುದ್ಧ ಅಂತಂದ್ರೆ ಬ್ರಿಟಿಷರಿಗೂ ಮತ್ತೆ ಮರಾಠ ಸಾಮ್ರಾಜ್ಯದ ನಾಯಕರಿಗೆ ನಡೆದಂತ ಯುದ್ಧಗಳು, ಮರಾಠ ಪೇಶ್ವೆಗಳಿಗೆ. ಓಕೆ, ಆಂಗ್ಲೋ ಮರಾಠ ಯುದ್ಧ. ವಿದ್ಯಾರ್ಥಿಗಳು, ಇದಕ್ಕಿಂತ ಮುಂಚೆ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ನಿ. ಇಲ್ಲಿವರೆಗೂ ತಿಳ್ಕೊಂಡ್ರಲ್ಲ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಮಧ್ಯದಲ್ಲಿ ಕೆಲವು ಪ್ರಶ್ನೆಗಳು ಹೇಳ್ತೀರಾ? ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಹೇಳ್ತೀರಾ? ಕರೆಕ್ಟ್, ಯಾರು? ವೆಲ್ಲೆಸ್ಲಿ ಜಾರಿಗೆ ತಂದರು. ಇನ್ನೊಂದು ಪ್ರಶ್ನೆ, ದತ್ತು ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ಹೌಸಿ ಎಷ್ಟರಲ್ಲಿ ಜಾರಿಗೆ ತಂದನು ಭಾರತದಲ್ಲಿ? 1848 ಆಯ್ತು. ಈಗ ಮೊದಲಿಗೆ ಆಂಗ್ಲೋ ಮರಾಠ ಯುದ್ಧಗಳು ಎಷ್ಟು ಬಾರಿ ನಡೆದಿವೆ? ಬ್ರಿಟಿಷರಿಗೂ ಮರಾಠರಿಗೂ 3 ಬಾರಿ ಯುದ್ಧಗಳು ನಡೆದಿವೆ. ಅದನ್ನ 3 ಆಂಗ್ಲೋ ಮರಾಠ ಯುದ್ಧಗಳು. ಈಗ 1ನೇ ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಮರಾಠ ಯುದ್ಧ ನೋಡಿ. ಈ 1ನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 82ರವರೆಗೆ 7 ವರ್ಷಗಳವರೆಗೆ ನಡೆಯುತ್ತೆ ಯುದ್ಧ. ಸಾಮಾನ್ಯ ಶಕೆ, ಕ್ರಿಸ್ತ ಶಕ. ಈ ಆಂಗ್ಲ ಮರಾಠ ಯುದ್ಧ ನಡೆಯಕ್ಕೆ ಕಾರಣ ಏನು? ನೋಡಿ, ಯಾವುದೇ ಯುದ್ಧ ನೀವು ತಿಳ್ಕೊಬೇಕಾದ್ರೆ ಕಾರಣಗಳೇನು, ಗತಿ ಏನು, ಪರಿಣಾಮಗಳೇನು, ಇವನ್ನ ನೀವು ಪಟ್ಟಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಮೊದಲನೇದು ಕಾರಣಗಳು. ಏನ್ ಕಾರಣ ಈ ಆಂಗ್ಲ ಮರಾಠ ಯುದ್ಧ ನಡೆಯಕ್ಕೆ? ನೋಡಿ, ಮರಾಠರಲ್ಲಿ ಉಂಟಾದ ಆಂತರಿಕ ಕಲಹವೇ ಮುಖ್ಯ ಕಾರಣ. ಬೇಕಾದ್ರೆ ಮೊದಲನೇ ಪಾಯಿಂಟ್ ಬರ್ಕೋಬಹುದು. ಮರಾಠರಲ್ಲಿ ಉಂಟಾದ ಆಂತರಿಕ ಕಲಹ, ಆಂತರಿಕ ಜಗಳ ಈ 1ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ. ಏನದ ಆಂತರಿಕ ಕಲಹ? ನೋಡಿ, ಪೇಶ್ವೆ ಮಾಧವರಾವ್ ಮರಣ ಹೊಂದಿದ್ಮೇಲೆ ಯಾವುದೇ ಪ್ರಬಲ ಪೇಶ್ವೆ ಅಧಿಕಾರಕ್ಕೆ ಬರಲ್ಲ. ಅಂದ್ರೆ ಆತನ ಮಗ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾನೆ. ಆದ್ರೆ ಪೇಶ್ವೆ ಮಾಧವರಾವ್ನ ತಮ್ಮ ಒಬ್ಬ ಇರ್ತಾನೆ. ಯಾರಪ್ಪ ಅಂದ್ರೆ ರಘೋಬ ಅಥವಾ ರಘುನಾಥ್ ರಾವ್ ಅಂತ ಕರಿತೀವಿ. ಅಂದ್ರೆ ನಾರಾಯಣರಾವ್ಗೆ ರಘೋಬ ಏನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು. ಅವನ ಅಧಿಕಾರಕ್ಕೆ ಬರ್ಬೇಕು ಅಂತ ಇರ್ತಾನೆ. ನಾರಾಯಣರಾವ್ನ ಅಧಿಕಾರಕ್ಕೆ ತರ್ತಾರೆ ಪೇಶ್ವೆಯಾಗಿ ಮರಾಠರಲ್ಲಿ. ಇದನ್ನ ಸಹಿಸಕ್ ಆಗಲ್ಲ. ಯಾರಿಗೆ? ರಘೋಬನಿಗೆ ಅಥವಾ ರಘುನಾಥ ರಾಯ, ಚಿಕ್ಕಪ್ಪ ರಘೋಬ. ಸೊ ಆ ಚಿಕ್ಕಪ್ಪ ರಘೋಬ ಏನ್ ಮಾಡ್ತಾನೆ, ಈ ನಾರಾಯಣ ರಾವ್ನನ್ನ ಒಳಸಂಚಿನಿಂದ ಕೊಲೆ ಮಾಡಿಸ್ಬಿಡ್ತಾನೆ. ಅಲ್ಲಿಗೆ ಪೇಶ್ವೆ ಹುದ್ದೆಗೆ ಏರ್ಲಿಕ್ಕೆ ಈ ಉಳಿದಾರ ಯಾರು? ರಘುನಾಥ ರಾಯ, ಚಿಕ್ಕಪ್ಪ. ಆದ್ರೆ ಮರಾಠ ನಾಯಕರು
ಇದನ್ನ ಒಪ್ಕೊಳಲ್ಲ. ನೋಡಿ, ಮರಾಠರು ತಮ್ಮ ಸಾಮ್ರಾಜ್ಯವನ್ನ 4 ಮನೆತನಗಳಾಗಿ ವಿಂಗಡಿಸಿರ್ತಾರೆ. ಅದನ್ನ ಒಬ್ಬೊಬ್ಬ ಮರಾಠ ನಾಯಕ ಆಳ್ವಿಕೆ ನಡೆಸ್ತಿರ್ತಾನೆ. ಭೋಂಸ್ಲೆ, ಗಾಯಕ್ವಾಡ್, ಸಿಂಧ್ಯಾ, ಸೊ ಈ ರೀತಿ ಮನೆತನಗಳ ಆಳ್ವಿಕೆನ ಅಲ್ಲಿ ನಡೆಸ್ತಾ ಇರ್ತಾರೆ. ಎಲ್ಲ ಮರಾಠ ನಾಯಕಗಳು ವಿರೋಧಿಸ್ತವೆ ಅಧಿಕಾರಕ್ಕೆ ಬರೋದನ್ನ. ಯಾರ ಅಧಿಕಾರಕ್ಕೆ ಬರೋದನ್ನ? ರಘೋಬ ಚಿಕ್ಕಪ್ಪ ಅಧಿಕಾರಕ್ಕೆ ಬರೋದನ್ನ. ಹಾಗಾಗಿ ಇಲ್ಲಿ ನಾರಾಯಣ ರಾವ್ನ ಮಗು ಶಿಶು ಒಂದಿರುತ್ತೆ, ಮಗ ಇರ್ತಾನೆ, ಒಬ್ಬ ಸಣ್ಣ ಮಗು ಅನ್ನೋದು, ಗಂಡು ಮಗು. ಅವನು ಅಧಿಕಾರಕ್ಕೆ ತರ್ತಾರೆ, ಇವನು ಪೇಶ್ವೆ ಅಂತ ಅಂದ್ಬಿಟ್ಟು ಅವನಿಗೆ ಹೆಸರನ್ನ ಕೊಡ್ತಾರೆ, 2ನೇ ಮಾಧವರಾವ್ ಅಂತ ಆ ಶಿಶುವಿಗೆ. ಅದನ್ನ ನೋಡ್ಕೊಳಕ್ಕೆ ಯಾರೋ ಒಬ್ಬ ಸೇನಾಪತಿ, ನಾನಾ ಫಡ್ನವೀಸ್. ಯಾರೋ? ನಾನಾ ಫಡ್ನವೀಸ್. ಆ ನಾನಾ ಫಡ್ನವೀಸ್ ಶಿಶುವನ್ನು ನೋಡ್ಕೊಳ್ತಾನೆ, ಅವನ ಪರವಾಗಿ ಆಡಳಿತವನ್ನ ನಡೆಸ್ತಾನೆ. ಎಲ್ಲಿ? ಮರಾಠ ಸಾಮ್ರಾಜ್ಯದಲ್ಲಿ ಪೇಶ್ವೆಯಾಗಿ. ಪೇಶ್ವೆ ಯಾರೋ? 2ನೇ ಮಾಧವರಾವ್ ಶಿಶು. ಆದ್ರೆ ಅದರ ಪಾಲನೆ ಪೋಷಣೆ ಮಾಡ್ಕೊಂಡು ಆಡಳಿತ ನಡೆಸ್ತಾ ಇರೋ, ಅಧಿಕಾರಕ್ಕೆ ವಯಸ್ಸಾಗೋವರೆಗೂ ಆಡಳಿತ ನಡೆಸ್ತಕ್ಕಂಥವ್ರು ಯಾರು? ನಾನಾ ಫಡ್ನವೀಸ್. ಸೊ ಹಾಗಾಗಿ ಎಲ್ಲ ಮರಾಠ ನಾಯಕರು ನಾನಾ ಫಡ್ನವೀಸ್ಗೆ ಬೆಂಬಲ ಕೊಡ್ತಾರೆ. ರಘುನಾಥ ರಾಯನಿಗೆ ಯಾರು ಬೆಂಬಲವನ್ನ ನೀಡಲ್ಲ, ರಘೋಬನಿಗೆ. ಹಾಗಾಗಿ ರಘೋಬ ಈ ಟೈಮಲ್ಲಿ ಏನ್ ಮಾಡ್ತಾನೆ? ಬ್ರಿಟಿಷರ ಬೆಂಬಲವನ್ನ ಕೋರ್ತಾನೆ. ರಘುನಾಥ ರಾಯ್ ಯಾರ ಬೆಂಬಲವನ್ನ ಕೋರ್ದ? ಬ್ರಿಟಿಷರ ಬೆಂಬಲ. ಸೊ ಆಂತರಿಕ ಕಲಹ ಫಸ್ಟ್ ಪಾಯಿಂಟ್ ಬರ್ಕೊಂಡಿದ್ರಲ್ಲ. ನೆಕ್ಸ್ಟ್, ರಘುನಾಥ ರಾಯ ಅಥವಾ ರಘೋಬ ಬ್ರಿಟಿಷರ ಬೆಂಬಲ ಕೋರಿದ. ಯಾರ ವಿರುದ್ಧ? ಯಾರ ವಿರುದ್ಧ? ನಾನಾ ಫಡ್ನವೀಸನ ವಿರುದ್ಧ. ನನ್ನನ್ನ ಪೇಶ್ವೆ ಹಂಗ್ ಮಾಡ್ರಿ ಅಂತ ಅಂದ್ಬಿಟ್ಟು, ಆ ಮರಾಠ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ರಿ ಅಂತ. ಅದಕ್ಕೆ ಬ್ರಿಟಿಷರು ಒಪ್ಕೊಂಡು 1775ರಲ್ಲಿ ಮರಾಠರ ಮೇಲೆ ಆಕ್ರಮಣ ಮಾಡ್ತಾರೆ. ಈಗ ಮರಾಠ ಸೈನ್ಯದ ನಾಯಕತ್ವವನ್ನು ಯಾರು ವಹಿಸ್ಕೊಂತಾನೆ? ನಾನಾ ಫಡ್ನವೀಸ್. ಓಕೆ, ಈ ನಾನಾ ಫಡ್ನವೀಸನಿಗೂ ಮತ್ತು ಬ್ರಿಟಿಷರಿಗೂ ಸುಮಾರು 7 ವರ್ಷಗಳ ಕಾಲ ಯುದ್ಧಗಳು ನಡೀತವೆ. ಮೊದಲಿಗೆ ಜಯ ಆಗುತ್ತೆ, ಆದ್ರೆ ಅಂತಿಮವಾಗಿ ಬ್ರಿಟಿಷರು ನಾನಾ ಫಡ್ನವೀಸನ ಯುದ್ಧದಲ್ಲಿ ಸೋಲಿಸ್ತಾರೆ. ಹಾಗಾಗಿ ಸಾಲ್ಬಾಯ್ ಒಪ್ಪಂದವನ್ನ ಮಾಡ್ಕೊಂಡು ಯುದ್ಧವನ್ನ ನಿಲ್ಲಿಸ್ಬಿಡ್ತಾರೆ. ನೋಡಿ, ಕಾರಣ ಇಷ್ಟು. ನೆಕ್ಸ್ಟ್, ಗತಿ. ಯುದ್ಧ ನಡೆದಂತ ಗತಿ ಅಥವಾ ಮುನ್ನಡೆ. ಬ್ರಿಟಿಷರು ರಘೋಬನ ಒಂದು ಬೆಂಬಲದಿಂದ ಈ ಮರಾಠರ ಮೇಲೆ ಆಕ್ರಮಣ ಮಾಡಿಬಿಟ್ಟು ನಾನಾ ಫಡ್ನವೀಸನ ಮೇಲೆ ದಾಳಿ ಮಾಡಿ ಅನೇಕ ಯುದ್ಧಗಳಲ್ಲಿ ಮರಾಠರನ್ನ ಸೋಲಿಸ್ತಾರೆ. ಹಾಗಾಗಿ ನಾನಾ ಫಡ್ನವೀಸ್ ಏನ್ ಮಾಡ್ತಾನೆ? ಒಂದು ಒಪ್ಪಂದವನ್ನ ಮಾಡ್ಕೊಂತಾನೆ, ಸಾಲ್ಬಾಯ್ ಒಪ್ಪಂದ. ಯಾವ ಒಪ್ಪಂದ? ಸಾಲ್ಬಾಯ್ ಒಪ್ಪಂದ. ಈ ಒಪ್ಪಂದವನ್ನ ಮಾಡ್ಕೊಂಡು ನಾನಾ ಫಡ್ನವೀಸ್ ಯುದ್ಧವನ್ನ ನಿಲ್ಲಿಸ್ತಾನೆ. ಸೊ ಅಲ್ಲಿಗೆ ಈ 1ನೇ ಮರಾಠ ಯುದ್ಧ ನಡೀತು. ಬಟ್ ಇದರಲ್ಲಿ ಹಿನ್ನಡೆ ಉಂಟಾಗಿದ್ದೆ ಯಾರಿಗೆ? ಮರಾಠರಿಗೆ. ಓಕೆ, ಈ ಸಾಲ್ಬಾಯ್ ಒಪ್ಪಂದದ ಷರತ್ತುಗಳೇನು ಅಥವಾ 1ನೇ ಆಂಗ್ಲ ಮರಾಠ ಯುದ್ಧದ ಪರಿಣಾಮಗಳೇನು ಅಂತ ಕೇಳ್ತಾರೆ. ಅವನ್ನ ನೀವೀಗ ಬರ್ಕೋಬೇಕು. ನೆಕ್ಸ್ಟ್, ಪರಿಣಾಮಗಳು. ನೋಡಿ, ಪರಿಣಾಮ. ಪ್ರತಿಯೊಂದು ಯುದ್ಧಕ್ಕೂ ಕೂಡ ನೀವು ಕಾರಣ, ಗತಿ, ಪರಿಣಾಮಗಳು ಇವುಗಳನ್ನ ಬರ್ಕೋಬೇಕು. ಮೊದಲನೇ ಪರಿಣಾಮ ಏನು? ಯಾವ ಒಪ್ಪಂದದಿಂದ ಯುದ್ಧ ನಿಂತು ಹೋಯ್ತು? ಸಾಲ್ಬಾಯ್ ಒಪ್ಪಂದದಿಂದ ಯುದ್ಧ ನಿಂತು ಹೋಯ್ತು. ಅದು ಯಾರ್ಯಾರ ನಡುವೆ ಆಗೈತೆ? ಮರಾಠರು ಮತ್ತು ಬ್ರಿಟಿಷರ ನಡುವೆ ಆಗಿದೆ. ಏನಪ್ಪಾ ಅಂತಂದ್ರೆ ಸೂರತ್, ಇನ್ನು ಸಾಲ್ಸೆಟ್, ಇನ್ನು ಅನೇಕ ಪ್ರದೇಶಗಳನ್ನ ಬಿಟ್ಕೊಡ್ತಕ್ಕಂಥದ್ದು ಯಾರು? ಈ ಮರಾಠರು ಬ್ರಿಟಿಷರಿಗೆ. ನೆಕ್ಸ್ಟ್, ಆ 2ನೇ ಮಾಧವರಾವ್ ಶಿಶು ಇದ್ನಲ್ಲ, ನಾನಾ ಫಡ್ನವೀಸ್ ನೋಡ್ಕೊಂತ, ಆ 2ನೇ ಮಾಧವರಾವ್ನನ್ನ ಪೇಶ್ವೆ ಅಂತ ಬ್ರಿಟಿಷರು ಒಪ್ಪಿಕೊಳ್ಳುವುದು. ಇನ್ನು ಮುಂದೆ ಅವ್ರ ಆಕ್ರಮಣ ಮಾಡಲ್ಲ ಅಂತ. ಸೊ ಹೀಗೆ ಇಷ್ಟು ಈ ಒಂದು 1ನೇ ಆಂಗ್ಲ ಮರಾಠ ಯುದ್ಧದ ಪರಿಣಾಮಗಳು ಅಥವಾ ಸಾಲ್ಬಾಯ್ ಒಪ್ಪಂದದ ಷರತ್ತುಗಳು. ಬ್ರಿಟಿಷರು 2ನೇ ಮಾಧವರಾವ್ ಮಗುವನ್ನ ಪೇಶ್ವೆ ಅಂತ ಒಪ್ಕೊಂಡ್ರು. ಅಷ್ಟೇ ಅಲ್ಲದೆ ಕೆಲವು ಪ್ರದೇಶಗಳನ್ನ, ಸಾಲ್ಸೆಟ್, ಸೂರತ್, ಇನ್ನೂ ಅನೇಕ ಪ್ರದೇಶಗಳನ್ನ ಮರಾಠರಿಂದ ಪಡೆದುಕೊಳ್ತಾರೆ, ಬ್ರೋಚ್. ಸೊ ಹೀಗೆ ಈಗ ನೆಕ್ಸ್ಟ್ 2ನೇ ಆಂಗ್ಲೋ ಮರಾಠ ಯುದ್ಧ. ನೆಕ್ಸ್ಟ್ ಹೆಡಿಂಗ್ ಏನು? 2ನೇ ಆಂಗ್ಲೋ ಮರಾಠ ಯುದ್ಧ. 2ನೇ ಆಂಗ್ಲೋ ಮರಾಠ ಯುದ್ಧ. 2ನೇ ಆಂಗ್ಲೋ ಮರಾಠ ಯುದ್ಧ 1803 ರಿಂದ 1805, 2 ವರ್ಷಗಳವರೆಗೆ ನಡೆಯುತ್ತೆ. ಏನಿದು 2ನೇ ಆಂಗ್ಲೋ ಮರಾಠ ಯುದ್ಧ? ನೋಡಿ, ಮರಾಠ ನಾಯಕರ ನಡುವೆ ಆಂತರಿಕ ಜಗಳ ಉಂಟಾಗುತ್ತೆ ಮತ್ತೆ. ಯಾಕಪ್ಪ ಅಂದ್ರೆ ನಾನಾ ಫಡ್ನವೀಸ್ ಮರಣ ಹೊಂದ್ಬಿಡ್ತಾನೆ. ನಾನಾ ಫಡ್ನವೀಸ್ ಮರಣ ಹೊಂದುತ್ತಾನೆ. ಇಲ್ಲಿ ಮಾಧವರಾವ್ ಶಿಶು ಅದು ಕೂಡ ಮರಣ ಹೊಂದುತ್ತೆ. ಅದೇ ರೀತಿಯಾಗಿ ಈಗ ಉಳಿದರನೊಬ್ಬನೇ ಮರಾಠರ ಪೇಶ್ವೆ ಆಗ್ಲಿಕ್ಕೆ ಯಾರು?
ರಘುನಾಥ ರಾಯ, ಆಗ್ಲೇ ಅವನಿಗೆ ವಯಸ್ಸಾಗಿರುತ್ತೆ. ಹಾಗಾಗಿ ಆತನ ಮಗ ಎರಡನೇ ಬಾಜಿರಾವ್ ಭಾರತದ ಈ ಒಂದು ಮರಾಠರ ಪೇಶ್ವೆಯಾಗಿ ಅಧಿಕಾರಕ್ಕೆ ಬರ್ತಾನೆ. ಯಾರು? ಎರಡನೇ ಬಾಜಿರಾವ್. ಎರಡನೇ ಬಾಜಿರಾವ್ ನೋಡಿ, ಇವನು ಎರಡನೇ ಬಾಜಿರಾವ್ ದುರ್ಬಲ ಪೇಶ್ವೆ. ಎರಡನೇ ಬಾಜಿರಾವ್ ದುರ್ಬಲ ಪೇಶ್ವೆ, ಪೇಶ್ವೆಗಳಲ್ಲಿ ಕೊನೆಯ ಪೇಶ್ವೆ. ಮರಾಠರ ಕೊನೆಯ ಪೇಶ್ವೆ ಯಾರು ಅಂತಂದ್ರೆ ಎರಡನೇ ಬಾಜಿರಾವ್ ಅಥವಾ ಬಾಜಿರಾಯ ಅಂತ ಕರೀತಾರೆ. ಈ ಬಾಜಿರಾವ್ ದುರ್ಬಲರಾಗಿದ್ದರಿಂದ ಏನು 4 ಜನ ಮರಾಠ ನಾಯಕರಿದ್ರಲ್ಲ, ಗ್ವಾಲಿಯರ್ನ ಸಿಂಧ್ಯಾ, ಇಂದೋರ್ನ ಹೋಳ್ಕರ್, ನಾಗ್ಪುರದ ಬೋನ್ಸ್ಲೆ, ಇವ್ರ ಮೇಲೆ ಹತೋಟಿಯನ್ನ ಇಟ್ಕೊಂಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಇವನು ಸ್ವತಂತ್ರನಾಗಿರ್ಬೇಕು ಅಂತ ಇಷ್ಟಪಡ್ತಾನೆ. ಹಾಗಾಗಿ ಮರಾಠ ನಾಯಕರಲ್ಲಿ ಮತ್ತೆ ಅನೈಕ್ಯತೆ ಉಂಟಾಗಿ ಪೇಶ್ವೆಯ ಮೇಲೆ ನಿಯಂತ್ರಣ ಹೊಂದುವ ಸಲುವಾಗಿ ಇವನ ಮೇಲೆ ದಾಳಿಯನ್ನ ಮಾಡ್ತಾ ಇರ್ತಾರೆ, ಪೇಶ್ವೆ ಮೇಲೇನೆ. ಈ ಮರಾಠ ನಾಯಕರಲ್ಲಿ ಉಂಟಾದ ಆಂತರಿಕ ಕಲಹವೇ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ. ನೋಡಿ, ಸೊ ಎರಡನೇ ಕಾರಣ ಬರ್ಕೊಂಡಿರ್ಬೇಕಾದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು? ಫಸ್ಟ್ ಪಾಯಿಂಟ್, ಎರಡನೇ ಬಾಜಿರಾವನ ಮೇಲೆ ಮರಾಠ ನಾಯಕರು ನಿಯಂತ್ರಣವನ್ನಿಟ್ಟುಕೊಳ್ಳಲು ಹವಣಿಸಿದರು. ನೋಡಿ, ಇಂದೋರ್ನ ಹೋಳ್ಕರ್ ಎರಡನೇ ಪಾಯಿಂಟ್, ಇಂದೋರ್ನ ಹೋಳ್ಕರ್ ಏನಿದ್ದ ಮರಾಠ ನಾಯಕ, ಅವನು ಬಾಜಿರಾವನ ಮೇಲೆ ಆಕ್ರಮಣ ಮಾಡಿ ಅವನನ್ನ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಯಾರು? ಹೋಳ್ಕರ್. ಅಲ್ಲಿ ಬಾಜಿರಾವ್ ಅವರೆಲ್ಲ ನೆರವು ನೀಡಿರ್ಬೋದು, ಯಾರು? ಸಿಂಧಿಯಾ, ಇವರು ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಸೋತು ಹೋಗ್ತಾರೆ. ಅಲ್ಲಿಗೆ ಹೋಳ್ಕರ್ ಹೇಳದಂಗೆ ಕೇಳ್ಬೇಕಾತೀಗ. ಯಾರು? ಬಾಜಿರಾವ್ ಪೇಶ್ವೆ. ನೋಡಿ, ಮರಾಠ ನಾಯಕ ಹೇಳ್ದಂಗೆ ಮರಾಠ ಪೇಶ್ವೆ ಕೇಳ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇದನ್ನ ತಪ್ಪಿಸೋಣಕ್ಕೆ ಎರಡನೇ ಬಾಜಿರಾವ್ ಏನ್ ಮಾಡ್ತಾನೆ? ಬ್ರಿಟಿಷರ ನೆರವನ್ನ ಕೋರ್ತಾನೆ, ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ. ಅದೇ ಬೆಸ್ಸಿನ್ ಒಪ್ಪಂದ. ಯಾವ ಎರಡನೇ ಪಾಯಿಂಟ್? ಬೆಸ್ಸಿನ್ ಒಪ್ಪಂದ. ಯಾರು ಮಾಡ್ಕೊಂಡಿದ್ ಬೆಸ್ಸಿನ್ ಒಪ್ಪಂದನ? ಎರಡನೇ ಬಾಜಿರಾವ್ ಬ್ರಿಟಿಷರೊಂದಿಗೆ ಮಾಡ್ಕೊಂಡ, ನನಗೆ ನೆರವು ನೀಡ್ರಿ. ಯಾರ ದಾಳಿಯ ವಿರುದ್ಧ? ಹೋಳ್ಕರ್ನ ದಾಳಿಯ ವಿರುದ್ಧ. ಈ ಕಾರಣದಿಂದ ಬ್ರಿಟಿಷರು ಮತ್ತೆ ಮರಾಠ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ, ಅದರಲ್ಲೂ ಹೋಳ್ಕರ್ನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಓಕೆ, ಎರಡನೇ ಪಾಯಿಂಟ್ ಏನ್ ಬರ್ಕೊಂತೀರಿ ಅಂತಂದ್ರೆ, ನೆಕ್ಸ್ಟ್ ಮುಂದಿನ ಪಾಯಿಂಟ್, ಎರಡನೇ ಬಾಜಿರಾವ್ ನನ್ನು ಹೋಳ್ಕರ್ ಸೋಲಿಸಿದ್ದರಿಂದ ಎರಡನೇ ಬಾಜಿರಾವ್ ಬ್ರಿಟಿಷರ ನೆರವು ಕೋರಿದನು. ನೆಕ್ಸ್ಟ್ ಮುಂದಿನ ಪಾಯಿಂಟ್, ಇದಕ್ಕಾಗಿ ಬಾಜಿರಾವ್ ಬೆಸ್ಸಿನ್ ಒಪ್ಪಂದವನ್ನು ಬ್ರಿಟಿಷರೊಂದಿಗೆ ಮಾಡ್ಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು. ನೋಡಿ, ಇವನೇ ಸ್ವತಃ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಳ್ತಾನೆ. ಯಾರು? ಬಾಜಿರಾವ್. ಆಗ ಅವನ ಸಾಮ್ರಾಜ್ಯನ ರಕ್ಷಣೆ ಮಾಡೋದು ಯಾರ್ದು? ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆ ನೆನ್ಪು ಮಾಡ್ಕೋಬೇಕು ನೀವು. ಯಾರು ರಕ್ಷಣೆ ಮಾಡೋದು? ಬ್ರಿಟಿಷರು. ಸೊ ಹಾಗಾಗಿ ಬ್ರಿಟಿಷರು ಆಕ್ರಮಣ ಮಾಡ್ತಾರೆ. 1803ರಿಂದ 5ರವರೆಗೆ 2 ವರ್ಷಗಳವರೆಗೆ ಹೋಳ್ಕರ್ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೆದು, ಆ ಯುದ್ಧದಲ್ಲಿ ಹೋಳ್ಕರ್ನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಮತ್ತೆ ಈ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆ ಪ್ರಕಾರ ಪುಣೆಯಲ್ಲಿ ಒಂದು ರೆಸಿಡೆಂಟ್ ಕಚೇರಿಯನ್ನ ನೇಮಿಸ್ತಾರೆ. ಯಾರು? ಬ್ರಿಟಿಷರು. ಮತ್ತು ಒಂದು ಸೈನ್ಯವನ್ನ ಬಾಜಿರಾವ್ನ ಒಂದು ಸಾಮ್ರಾಜ್ಯದಲ್ಲಿ ಇಡ್ತಾರೆ. ಆ ಸೈನ್ಯದ ಖರ್ಚು ವೆಚ್ಚವನ್ನೆಲ್ಲ ಬಾಜಿರಾವೇ ನೋಡ್ಕೋಬೇಕು. ಇಷ್ಟು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ. ಓಕೆ, ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ ಏನು ಅಂತಂದ್ರೆ, ಯಾರು ಸೋತರು? ಹೋಳ್ಕರ್ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿ ಯುದ್ಧದಲ್ಲಿ ಸೋತನು, ಒಂದನೇ ಪರಿಣಾಮ. ಇನ್ನೊಂದು ಪರಿಣಾಮ ಏನು ಅಂತಂದ್ರೆ, ಇಂಗ್ಲಿಷರ ರೆಸಿಡೆಂಟ್ ಕಚೇರಿ ಸ್ಥಾಪನೆ ಆಯಿತು. ಎಲ್ಲಿ? ಪುಣೆಯಲ್ಲಿ. ಮತ್ತೆ ಬಾಜಿರಾಯ್ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡಿದ್ದರಿಂದ ಬ್ರಿಟಿಷರ ಸೈನ್ಯವನ್ನ ಪಾಲನೆ ಪೋಷಣೆ ಮಾಡಬೇಕಾಯಿತು. ಇಷ್ಟು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಓಕೆ, ಇನ್ನು ನೆಕ್ಸ್ಟ್ ಮೂರನೇ ಆಂಗ್ಲೋ ಮರಾಠ ಯುದ್ಧ. ವಿದ್ಯಾರ್ಥಿಗಳು ಬರ್ಕೊಡ್ರಿ. ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 18. ಮೂರನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧಕ್ಕೆ ಕಾರಣ ಏನು ನೋಡಿ. ಮರಾಠ ನಾಯಕರು ನಾವೆಲ್ಲ ಅನೈಕ್ಯತೆ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಸುಲಭವಾಗಿ ಬ್ರಿಟಿಷರು ನಮ್ಮನ್ನ ಸೋಲಿಸ್ತಾರೆ ಅಂತ ಅಂದ್ಬಿಟ್ಟು, ಈಗ ಮನಗಂಡಂತ ಮರಾಠ ನಾಯಕರು ಸಿಂಧಿಯಾ, ಹೋಳ್ಕರ್, ಬೋನ್ಸ್ಲೆ ಇವರೆಲ್ಲರೂ ಏನ್ ಮಾಡ್ತಾರೆ? ಈ ಮನೆತನಗಳೆಲ್ಲ ಒಂದಾಗ್ಬಿಟ್ಟು ಬಾಜಿರಾವನಿಗೆ ಬೆಂಬಲವನ್ನ ನೀಡ್ತವೆ, ನಾವು ಬ್ರಿಟಿಷರನ್ನ ಎದುರಿಸೋಣ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲದೆ ಎರಡನೇ ಬಾಜಿರಾವ್ ಸ್ವತಂತ್ರನಾಗ್ಲಿಕ್ಕೆ ಇಷ್ಟಪಡ್ತಾನೆ, ಮರಾಠ ಪೇಶ್ವೆ ಎರಡನೇ ಬಾಜಿರಾವ್. ಹಾಗಾಗಿ ಏನು ಸ್ವತಂತ್ರನಾಗ್ಲಿಕ್ಕೆ ಅವಣಿಸಿದ್ನಲ್ಲ, ಅದೇ ಅಂಶನೇ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಯ್ತು.
ಯಾರು ಸ್ವತಂತ್ರನಾಗ್ಲಿಕ್ಕೆ ಇಷ್ಟಪಡ್ತಾನೆ? ಎರಡನೇ ಬಾಜಿರಾವ್. ಈಗ ಅವನು ಸ್ವತಂತ್ರ ಇಲ್ಲ, ಯಾಕಪ್ಪ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡನಲ್ಲ, ಅದಕ್ಕೆ ಎರಡನೇ ಬಾಜಿರಾವ್ ಸ್ವತಂತ್ರಕ್ಕಾಗಿ ಹವಣಿಸಿದನು. ಓಕೆ, ಇದಕ್ಕೇನ್ ಮಾಡ್ದ? ಮರಾಠ ನಾಯಕರ ಬೆಂಬಲದೊಂದಿಗೆ ಆ ಪುಣೆಯಲ್ಲಿ ಇಂಗ್ಲಿಷರ ರೆಸಿಡೆಂಟ್ ಕಚೇರಿ ಇತ್ತಲ್ಲ, ಅದ್ರ ಮೇಲೆ ಆಕ್ರಮಣ ಮಾಡ್ಬಿಡ್ತಾನೆ. ಎರಡನೇ ಅಂಶ ಯಾವುದು? ಪುಣೆಯ ಮೇಲೆ ಆಕ್ರಮಣ. ಯಾರು ಮಾಡಿದ್ದು ಪುಣೆ ಮೇಲೆ? ಎರಡನೇ ಬಾಜಿರಾವ್. ಪುಣೆಯ ಮೇಲೆ ಆಕ್ರಮಣ. ಇದರಿಂದ ಬ್ರಿಟಿಷರು ಸಿಟ್ಟಿಗೆದ್ದು ಬಾಜಿರಾಯನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಅದೇ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಗತಿ. 1817ರಿಂದ 1818 ಒಂದು ವರ್ಷ ನಡೆಯುತ್ತೆ. ಬಾಜಿರಾವ್, ಮರಾಠ ನಾಯಕರು ಇವರೆಲ್ಲರನ್ನು ಬ್ರಿಟಿಷರು ಯುದ್ಧದಲ್ಲಿ ಸೋಲಿಸ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ಆ ಪೇಶ್ವೆಗಳ ಆಡಳಿತ ಅಂತ್ಯ ಆಗುತ್ತೆ. ಹಾಗಾಗಿ ಎರಡನೇ ಬಾಜಿರಾವ್ ಪೇಶ್ವೆಗಳಲ್ಲಿ ಕೊನೆಯ ಪೇಶ್ವೆ. ಓಕೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಗತಿ ಏನು ಅಂತಂದ್ರೆ, ಬ್ರಿಟಿಷರು ಮರಾಠ ನಾಯಕರನ್ನು ಮತ್ತು ಮರಾಠರ ಪೇಶ್ವೆ ಆಗಿರತಕ್ಕಂಥ ಎರಡನೇ ಬಾಜಿರಾವ್ನನ್ನು ಯುದ್ಧದಲ್ಲಿ ಸೋಲಿಸುತ್ತಾರೆ. ಸೊ ಇಷ್ಟು ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಗತಿ. ಇನ್ನ ಪರಿಣಾಮ ಬಹಳ ಇಂಪಾರ್ಟೆಂಟ್. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಪರೀಕ್ಷೆಗಳಲ್ಲಿ ಬಹಳ ಸರಿ ಕೇಳಿದ್ದಾರೆ. ಏನ್ ಪರಿಣಾಮಗಳು ಆಂಗ್ಲೋ ಮರಾಠ ಯುದ್ಧದಿಂದ, ಮೂರನೇ ಆಂಗ್ಲೋ ಮರಾಠ ಯುದ್ಧದಿಂದ? ನೋಡಿ, ಎರಡನೇ ಬಾಜಿರಾವ್ ಯುದ್ಧದಲ್ಲಿ ಸೋತಿದ್ರಿಂದ ಇನ್ಮುಂದೆ ಅವನನ್ನ ವಿಶ್ರಾಂತಿ ವೇತನವನ್ನ ನೀಡ್ತಾರೆ. ಅವನ್ನ ಪೇಶ್ವೆ ಪದವಿಯಿಂದ ಕಿತ್ತಾಕ್ತಾರೆ. ಯಾರನ್ನ? ಎರಡನೇ ಬಾಜಿರಾವ್ನನ್ನ. ಇನ್ನ ಏನು ಮೂಲ ಮರಾಠ ರಾಜ ಇದ್ದ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹ ಅಂತ, ಆ ಪ್ರತಾಪ ಸಿಂಹನನ್ನ ಒಂದು ಮರಾಠ ಸಾಮ್ರಾಜ್ಯದ ಸಿಂಹಾಸನ ಮೇಲೆ ಕೂರಿಸ್ಬಿಟ್ಟು ಅದನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸ್ತಾರೆ. ಯಾವ ಸಾಮ್ರಾಜ್ಯವನ್ನ? ಮರಾಠ ಸಾಮ್ರಾಜ್ಯವನ್ನ. ಓಕೆ, ಎರಡನೇ ಪರಿಣಾಮ ಏನು? ಶಿವಾಜಿಯ ವಂಶಸ್ಥನಾದ ಪ್ರತಾಪ ಸಿಂಹನನ್ನು ಸಿಂಹಾಸನದ ಮೇಲೆ ಕೂರಿಸಿದ್ದುದು. ಓಕೆ, ಆಯ್ತಾ? ಇನ್ನು ಮುಂದಿನ ಪಾಯಿಂಟ್ ಏನು? ಮರಾಠ ಸಾಮ್ರಾಜ್ಯವನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದರು. ಸೊ ಇಷ್ಟು ನೋಡಿ, ಆ ಪ್ರತಾಪ್ ಸಿಂಹನಿಗೆ ಸತಾರದಲ್ಲಿ ಸ್ವಲ್ಪ ಭಾಗವನ್ನ ಕೊಡ್ತಾರೆ ಅಷ್ಟೇ. ಅವರು ಯಾರು? ಬ್ರಿಟಿಷ್. ಸೊ ಹಾಗಾಗಿ ಇಡೀ ಮರಾಠ ಸಾಮ್ರಾಜ್ಯ ಅವರ ಅಧೀನಕ್ಕೆ ಬಂದಂತಾಯ್ತು. ಬರ್ಕೊಡಿರ್ಬೇಕಾದ್ರೆ ಕೊನೆ ಪಾಯಿಂಟ್ ಏನ್ ಪರಿಣಾಮ? ಇಡೀ ಮರಾಠ ಸಾಮ್ರಾಜ್ಯ ಬ್ರಿಟಿಷರ ನಿಯಂತ್ರಣಕ್ಕೆ ಬಂದಂತಾಯ್ತು ಮೂರನೇ ಕರ್ನಾಟಕ ಯುದ್ಧದಿಂದ. ಇನ್ನ ಈಗ ಮರಾಠರ ಆಯ್ತು. ಇನ್ನ ವಾಯುವ್ಯ ಭಾಗದಲ್ಲಿ ಸಿಖ್ಖರು. ಇಲ್ಲಿ ಹೈದರಾಲಿ ಮತ್ತೆ ನಿಜಾಮ್ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಹೈದರಾಲಿ ವಿರುದ್ಧ ಟಿಪ್ಪು ಸುಲ್ತಾನ್. ಅದನ್ನ ಮುಂದಿನ ಪಾಠಗಳಲ್ಲಿ ಅಭ್ಯಾಸ ಮಾಡ್ತೀರಿ. ಅದಾದ್ಮೇಲೆ ಈ ದಕ್ಷಿಣ ಭಾರತ ಪೂರ್ತಿ ಅವರ ವಶಕ್ಕೆ ಬಂದಂತಾಗುತ್ತದೆ. ಈಗ ವಾಯುವ್ಯ ಭಾರತ, ಇಲ್ಲಿ ಯಾರ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ? ಸಿಖ್ ಮನೆತನದವರ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ. ನೋಡ್ರಿ, ಬ್ರಿಟಿಷರ ಆಳ್ವಿಕೆ ವಿಸ್ತರಣೆಯಲ್ಲಿ ನಾವೀಗ ಪೂರ್ವ ಭಾರತದಲ್ಲಿ ಮರಾಠರನ್ನ ಸೋಲಿಸುವುದನ್ನ ಬ್ರಿಟಿಷರು ಹೇಗೆ ಸೋಲಿಸಿದ್ರು ಅಂತ ನಾವು ತಿಳ್ಕೊಂಡಿದೀವಿ. ಈಗ ಇದ್ರ ಬಗ್ಗೆ ಆಂಗ್ಲ ಮರಾಠ ಯುದ್ಧಗಳ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರವನ್ನ ಹೇಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಮೊದಲ ಆಂಗ್ಲ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಯಾವ ಒಪ್ಪಂದದೊಂದಿಗೆ ಮುಕ್ತವಾಯಿತು ಮೊದಲ ಆಂಗ್ಲ ಮರಾಠ ಯುದ್ಧ? ಸಾಲ್ಬಾಯಿ ಒಪ್ಪಂದದಿಂದ. ವೆರಿ ಗುಡ್. ಓಕೆ, ಮರಾಠರಲ್ಲಿ ಕೊನೆಯ ಪೇಶ್ವೆ ಯಾರು? ಎರಡನೇ ಬಾಜಿರಾಯ. ಒಟ್ಟು ಎಷ್ಟು ಆಂಗ್ಲ ಮರಾಠ ಯುದ್ಧಗಳು ನಡೆದಿವೆ? ಒಟ್ಟು ಸಂಖ್ಯೆಯಲ್ಲಿ ಹೇಳಬೇಕು. ಎಷ್ಟು? 3 ಆಂಗ್ಲ ಮರಾಠ ಯುದ್ಧಗಳು ನಡೆದಿವೆ. ಈಗ ಮುಂದಿನ ಪಾಯಿಂಟ್, ವಾಯುವ್ಯ ಭಾಗದಲ್ಲಿ ಯಾರು ಪ್ರಬಲರಾಗಿದ್ದಾರೆ? ಸಿಖ್ಖರು. ಅವರೊಂದಿಗೆ ಯುದ್ಧಗಳನ್ನ ಮಾಡ್ತಾರೆ ಯಾರು? ಬ್ರಿಟಿಷರು. ಅದನ್ನ ನಾವು ತಿಳ್ಕೊಳ್ಳೋಣ, ಆಂಗ್ಲೋ ಸಿಖ್ ಯುದ್ಧಗಳು ಅಂತ. ರೆಡಿ? ಆಂಗ್ಲೋ ಸಿಖ್ ಯುದ್ಧಗಳು. ಆಂಗ್ಲೋ ಸಿಖ್ ಯುದ್ಧಗಳು. ನೋಡಿ, ಸಿಖ್ ಸಾಮ್ರಾಜ್ಯವನ್ನ ಯಾರು ಸ್ಥಾಪಿಸಿದ್ದಾರೆ ಅಂತಂದ್ರೆ ರಣಜಿತ್ ಸಿಂಗ್ ಅಂತ. ಬರ್ಕೋಬೇಡ್ರಿ. ರಣಜಿತ್ ಸಿಂಗ್ ವಾಯುವ್ಯ ಭಾಗದಲ್ಲಿ ಸಿಖ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಅಮೃತ್ಸರವನ್ನ ರಾಜಧಾನಿಯಾಗಿ ಮಾಡ್ಕೊಂಡು. ಈ ರಣಜಿತ್ ಸಿಂಗ್ ಬ್ರಿಟಿಷರೊಂದಿಗೆ ಯುದ್ಧ ಮಾಡುವ ನೀತಿಯನ್ನ ಬಿಟ್ಟು ಸ್ನೇಹದಿಂದ ಇದ್ರು, ಒಪ್ಪಂದವನ್ನ ಮಾಡ್ಕೊಂಡು. ಹಾಗಾಗಿ ಬ್ರಿಟಿಷರು ಈ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿರಲ್ಲ.
ಯಾವ ಸಾಮ್ರಾಜ್ಯದ ಮೇಲೆ? ಸಿಖ್ ಸಾಮ್ರಾಜ್ಯದ ಮೇಲೆ. ಸೊ ಹಾಗಾಗಿ ಬ್ರಿಟಿಷರೊಂದಿಗೆ ಸ್ನೇಹ ನೀತಿಯನ್ನು ಅನುಸರಿಸಿ ರಣಜಿತ್ ಸಿಂಗ್ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡಿದ್ದ ಮತ್ತೆ ವಿಸ್ತರಿಸಿದ್ರು ವಾಯುವ್ಯ ಭಾಗದಲ್ಲಿ. ರಣಜಿತ್ ಸಿಂಗನ ಮರಣ ನಂತರ ಆತನ ಮಗ ದುಲೀಪ್ ಸಿಂಗ್ ಎಂಬತಕ್ಕಂಥವ್ರು ಆಡಳಿತಕ್ಕೆ ಬರ್ತಾರೆ. ದುಲೀಪ್ ಸಿಂಗ್. ಈ ದುಲೀಪ್ ಸಿಂಗನ ಆಡಳಿತದಲ್ಲಿ ಅವನು ಏನ್ ಮಾಡ್ತಾನೆ, ತನ್ನ ತಂದೆ ನೀತಿನ ಅನುಸರಿಸೋದು ಬಿಟ್ಬಿಡ್ತಾನೆ. ಬ್ರಿಟಿಷರೊಂದಿಗೆ ಸ್ನೇಹದಿಂದ ಮಿತ್ರತ್ವದಿಂದ ಇರೋದು ಬಿಟ್ಟು ಬ್ರಿಟಿಷನ ವಿರೋಧಿಸತೊಡಗ್ತಾನೆ. ತನ್ನ ಮಂತ್ರಿಗಳ ಒಂದು ಒತ್ತಡದಿಂದ, ಜೊತೆಗೆ ಸಿಖ್ ಸರದಾರರಿಂದ, ಸೊ ಹೀಗೆ ಸಿಖ್ ಸೈನಿಕ ಸೇನಾಪತಿಗಳಿಂದ ಇವರೆಲ್ಲರ ಒಂದು ಸಲಹೆ ಸೂಚನೆಯಂತೆ ಬ್ರಿಟಿಷರನ್ನ ವಿರೋಧಿಸಿದ್ರಿಂದ ಬ್ರಿಟಿಷರು ಏನ್ ಮಾಡಿದ್ರು, ಸಿಖ್ಖರ ಮೇಲೆ ಆಕ್ರಮಣವನ್ನ ಮಾಡಿದ್ರು. 2 ಬಾರಿ ಯುದ್ಧಗಳು ನಡೀತವೆ. ಅದನ್ನ ನಾವು ಆಂಗ್ಲೋ ಸಿಖ್ ಯುದ್ಧಗಳು, 1ನೇ ಆಂಗ್ಲೋ ಸಿಖ್ ಯುದ್ಧ, 2ನೇ ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ. ಆದ್ರೆ ಆ ಯುದ್ಧಗಳಲ್ಲಿ 2ನೇ ಆಂಗ್ಲೋ ಸಿಖ್ ಯುದ್ಧ ಅತಿ ಇಂಪಾರ್ಟೆಂಟ್. ಅದನ್ನ ನಾನು ಈ ಸಮಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಿಖ್ ಯುದ್ಧ ಯಾರ ನಡುವೆ ನಡೀತು ಅಂತಂದ್ರೆ ಸಿಖ್ ದೊರೆ ದುಲೀಪ್ ಸಿಂಗ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಏನು ಕಾರಣ? ಮೊದಲನೇ ಕಾರಣ, ಈ ಸಿಖ್ ಯುದ್ಧಕ್ಕೆ ಕಾರಣ ಏನು ಅದನ್ನ ನಾವೀಗ ತಿಳ್ಕೋಣ. ಓಕೆ ವಿದ್ಯಾರ್ಥಿಗಳೇ, ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣ ಬರ್ಕೊಡ್ರಿ. ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣಗಳು. ಸಿಖ್ ದೊರೆ ಬರ್ಕೊಡ್ರಿ. ಮೊದಲನೇ ಪಾಯಿಂಟ್, ಸಿಖ್ ದೊರೆ ಬ್ರಿಟಿಷರ ಆಳ್ವಿಕೆಯ ನಿಯಂತ್ರಣವನ್ನು ವಿರೋಧಿಸಿದರು. ಬ್ರಿಟಿಷರ ಆಳ್ವಿಕೆಯ ನಿಯಂತ್ರಣವನ್ನು ವಿರೋಧಿಸಿದರು. ಆಯ್ತಾ? ಸೊ ಇದರಿಂದ ಇವರು ಹೋರಾಟವನ್ನ ಮಾಡಬೇಕಾಗಿತ್ತು. ಯಾರು? ಸಿಖ್ ದೊರೆಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿತ್ತು. ನೋಡಿ, ಮುಸಲ್ಮಾನ್ ಸೈನಿಕರು ಇವ್ರನ್ನೆಲ್ಲ ವಾಯು ವಿಭಾಗದಲ್ಲಿ ಇವ್ರನ್ನೆಲ್ಲ ಸುಲ್ತಾನ್ಗಳನ್ನೆಲ್ಲ ಸೇರಿಸಿಕೊಂಡು ಸಿಖ್ಖರು ಹೋರಾಟವನ್ನು ಮಾಡ್ತಾರೆ, ದುಲೀಪ್ ಸಿಂಗ್. ಆದ್ರೆ 1846 ಏನಾಗುತ್ತಪ್ಪ ಅಂತ, 45ರಲ್ಲಿ ಒಂದು ಪಂಜಾಬ್ನಲ್ಲಿ ಬ್ರಿಟಿಷರಿಗೂ ಮತ್ತು ಸಿಖ್ಖರಿಗೂ ಯುದ್ಧ ನಡೆದ್ಬಿಟ್ಟು ಆ ಸಿಖ್ಖರ ದೊರೆ ದುಲೀಪ್ ಸಿಂಗ್ನನ್ನ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾರೆ. ಅವಾಗ ಒಂದು ಒಪ್ಪಂದ ಆಗುತ್ತೆ, ಅದೇ ಲಾಹೋರ್ ಒಪ್ಪಂದ. ಈಗ ಯುದ್ಧದ ಗತಿ ಅಥವಾ ಮುನ್ನಡೆ ಲಾಹೋರ್ ಒಪ್ಪಂದ. ಯಾವ ಒಪ್ಪಂದ? ಲಾಹೋರ್ ಒಪ್ಪಂದ. ಯಾರ್ಯಾರ ನಡುವೆ ಆಗಿರೋದು? ಬ್ರಿಟಿಷರಿಗೂ ಮತ್ತು ಸಿಖ್ಖರಿಗೂ ಆಗಿರುವುದು, ಸಿಖ್ ದೊರೆಗಳಿಗೆ ಆಗಿರುವ ಒಪ್ಪಂದ. ಓಕೆ, ಈ ಲಾಹೋರ್ ಒಪ್ಪಂದದ ಪ್ರಕಾರ ದುಲೀಪ್ ಸಿಂಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಅವನನ್ನ ರಾಜನ ಪದವಿಯಿಂದ ಕಿತ್ತು ಹಾಕ್ತಾರೆ. ಯಾರನ್ನ? ದುಲೀಪ್ ಸಿಂಗನನ್ನ. ಅಲ್ಲಿಗೆ ಸಿಖ್ ಸಾಮ್ರಾಜ್ಯ ಅವನತಿ ಆಯಿತು. ಗೊತ್ತಾಯ್ತಾನೆ? ಬರ್ಕೊಂಡಿರ್ಬೇಕಾದ್ರೆ ನೆಕ್ಸ್ಟ್ ಪರಿಣಾಮಗಳು, ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮಗಳು ಏನು ಅಂತಂದ್ರೆ, ಮೊದಲನೇದಾಗಿ ಆ ಯುದ್ಧದಲ್ಲಿ ಯಾರು ಗೆದ್ರು? ಬ್ರಿಟಿಷರು ಗೆದ್ರು, ಸಿಖ್ಖರು ಸೋತರು. 2ನೇ ಪಾಯಿಂಟ್, ದುಲೀಪ್ ಸಿಂಗನಿಗೆ ವಿಶ್ರಾಂತಿ ವೇತನವನ್ನ ನೀಡಿದರು. ಅವನನ್ನ ರಾಜನ ಪದವಿಯಿಂದ ಕಿತ್ತಾಕಿದ್ರು. ಯಾರು? ತೆಗೆದು ಹಾಕಿದ್ರು ಬ್ರಿಟಿಷರು. ಇನ್ನ ವಾಯುವ್ಯ ಭಾಗ ಸಿಖ್ ಸಾಮ್ರಾಜ್ಯ ಭಾರತದ ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ಸೇರಿಕೊಂಡಿತು, ವಶವಾಯಿತು, ಬ್ರಿಟಿಷರ ವಶವಾಯಿತು ಭಾರತದ ವಾಯುವ್ಯ ಭಾಗ. ಗೊತ್ತಾಯ್ತು? ಈ ಆಂಗ್ಲೋ ಸಿಖ್ ಯುದ್ಧಗಳು ನಡೆದ್ರಿಂದ ಇಡೀ ಭಾರತ ಬ್ರಿಟಿಷರ ವಶವಾದಂತಾಯಿತು. ಬ್ರಿಟಿಷರನ್ನ ಎದುರಿಸಲಿಕ್ಕೆ ಯಾವುದೇ ದೇಶೀಯ ರಾಜರು ಇಲ್ದಂಗಾಯ್ತು. ಗೊತ್ತಾಯ್ತಾನೆ? ಆದ್ರೆ ಹೈದರಾಲಿ ಟಿಪ್ಪು ಸುಲ್ತಾನ್ ಮುಂದಿನ ಪಾಠಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಕೊನೆಯದಾಗಿ ಈ ವಾಯುವ್ಯ ಭಾಗವನ್ನು ವಶಪಡಿಸ್ಕೊಂಡಿದ್ರಿಂದ ಇಡೀ ಭಾರತ ಅವರ ವಶವಾದಂತಾಯಿತು, ಬ್ರಿಟಿಷರ ವಶವಾದಂತಾಯಿತು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇನ್ನ ಇವರು ಆಂಗ್ಲೋ ಸಿಖ್ ಯುದ್ಧಗಳು ಮುಗಿದ ಮೇಲೂ ಕೂಡ ಅಲ್ಲಿ ಕೆಲವು ಏನಿದ್ರು ಬ್ರಿಟಿಷ್ ಪಂಜಾಬ್ ಸೈನಿಕರು ಕೆಲವರು ಪ್ರಬಲರಾಗಿದ್ರು, ಸೇನಾಪತಿಗಳು. ಉದಾಹರಣೆಗೆ ಚಟ್ಟಾರಿ ಸಿಂಗ್, ಅಟ್ಟಾರಿವಾಲಾ, ಮೂಲ್ ರಾಜ್, ಇವೆಲ್ಲ ಸ್ಥಳೀಯ ದಂಗೆಗಳು. ಈ ಎಲ್ಲ ದಂಗೆಗಳನ್ನ ಅವರು ಅಡಗಿಸ್ತಾರೆ. ಯಾರು? ಬ್ರಿಟಿಷರು. ಸೊ ಹಾಗಾಗಿ ಅವು ಸಣ್ಣ ಪುಟ್ಟ ದಂಗೆಗಳನ್ನು ಅಡಗಿಸ್ತಾರೆ. ಅದಕ್ಕಿಂತ ಈ ಆಂಗ್ಲೋ ಸಿಖ್ ಯುದ್ಧದ ಬಗ್ಗೆ ನೀವು ಚೆನ್ನಾಗಿ ನೆನ್ಪಿಡ್ಕೋಬೇಕು. ಇಷ್ಟ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ ನಾವಿವತ್ತು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ತಿಳ್ಕೊಂಡಿದ್ವಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ತಿಳ್ಕೊಂಡಿದ್ವಿ. ಈ ನೀತಿಗಳಿಂದ ಬ್ರಿಟಿಷರು ಆಂಗ್ಲೋ ಮರಾಠಿ ಯುದ್ಧಗಳು ಮತ್ತು ಆಂಗ್ಲೋ ಸಿಖ್ ಯುದ್ಧಗಳನ್ನ
ಮಾಡಿಬಿಟ್ಟು ಹೇಗೆ ಪೂರ್ವ ಭಾರತ ವಾಯುವ್ಯ ಭಾರತವನ್ನ ತಮ್ಮ ಸಾಮ್ರಾಜ್ಯದೊಳಗೆ ಸೇರಿಸ್ಕೊಂಡಿದ್ದಾರೆ ಅಂತ ನೀವೀಗ ತಿಳ್ಕೊಂಡಿದ್ದೀರಿ. ಇನ್ನ ಪಾಠದ ಕೊನೆಯಲ್ಲಿ ಮತ್ತೊಂದೆರಡು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ, ಉತ್ತರವನ್ನ ಹೇಳಬೇಕಾಗುತ್ತೆ. ಹೇಳ್ತೀರಾ? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ ಯಾರು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ ಯಾರು? ದೇಶೀಯ ಸಾಮ್ರಾಜ್ಯ ಯಾವುದು? ದೇಶೀಯ ರಾಜ್ಯ ಯಾವುದು? ಓಕೆ, ಕರೆಕ್ಟ್. ಹೈದರಾಬಾದಿನ ನಿಜಾಮ ಅಥವಾ ಹೈದರಾಬಾದ್ ಸಂಸ್ಥಾನ. ಸರಿ. ಇನ್ನು ಡಾಲೌಸಿ ಜಾರಿಗೆ ತಂದ ನೀತಿ ಯಾವುದು? ಡಾಲೌಸಿ ಜಾರಿಗೆ ತಂದ ನೀತಿ ಯಾವುದು? ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ವಿಸ್ತರಿಸಲಿಕ್ಕೆ. ಹೇಳ್ತೀರಾ ಯಾರಾದರೂ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಕರೆಕ್ಟ್. ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧದ ತರುವಾಯ ಶಿವಾಜಿಯ ವಂಶಸ್ಥನನ್ನ ಬ್ರಿಟಿಷರು ಅಧಿಕಾರಕ್ಕೆ ತರ್ತಾರೆ. ಆ ವಂಶಸ್ಥ ಯಾರು? ಪ್ರತಾಪ್ ಸಿಂಹ. ನೆಕ್ಸ್ಟ್, ಕೊನೆಯ ಪ್ರಶ್ನೆ. ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಯಾರು? ರಣಜಿತ್ ಸಿಂಗ್. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಪಾಠವನ್ನು ತಿಳ್ಕೊಂಡಿದ್ದೀರಿ. ಈ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಿ. ಅವನ್ನೆಲ್ಲ ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಶ್ನೆಗಳಿಗೆ ಒಂದು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ತಯಾರಾಗಿ, ಅಲ್ಲದೆ ಏನು ಆ್ಯಕ್ಟಿವಿಟಿಗಳನ್ನು ನನಗೆ ಕೊಡ್ತೀನಿ, ಆ್ಯಕ್ಟಿವಿಟಿಗಳನ್ನು ಮಾಡಬೇಕು. ಓಕೆ, ಏನು ಆ್ಯಕ್ಟಿವಿಟಿ ಈ ಪಾಠದಿಂದ ಅಂತಂದ್ರೆ ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ದೇಶೀಯ ರಾಜ್ಯಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟಂಥ ದೇಶೀಯ ರಾಜ್ಯಗಳು, ಈ ರಾಜ್ಯಗಳನ್ನು ಗುರುತಿಸಬೇಕು ಭಾರತದ ನಕಾಶೆಯಲ್ಲಿ. ಇದೇ ಆಕ್ಟಿವಿಟಿ. ಭಾರತದ ನಕಾಶೆಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ್ಯಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳು, ಈ ರಾಜ್ಯಗಳನ್ನು ಗುರುತಿಸುವುದು ಒಂದನೇ ಚಟುವಟಿಕೆ ಈ ಪಾಠದಿಂದ ನೀಡ್ತಕ್ಕಂಥದ್ದು. ಇನ್ನು ಈಗ ಗೃಹಪಾಠದ ಪ್ರಶ್ನೆಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕಿಗೆ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮನೆಯಲ್ಲಿ ಬರೀಬೇಕು. ಏನದು ಪ್ರಶ್ನೆಗಳು? ಬರ್ಕೊಡ್ರಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. ಒಂದನೇ ಪ್ರಶ್ನೆ ಹೋಮ್ವರ್ಕಿಗೆ ನಿಮಗೆ ಗೃಹಪಾಠಕ್ಕೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ. ಎರಡನೇ ಪಾಯಿಂಟ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳನ್ನು ಹೆಸರಿಸಿ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು? ತಿಳಿಸಿ. ಮುಂದಿನ ಪ್ರಶ್ನೆ ಬರ್ಕೋಬೇಕು. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು? ಆಯ್ತಲ್ಲ?
ಕೊನೆಯ ಪ್ರಶ್ನೆ ಬರ್ಕೊಳ್ರಿ. ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಕಾರಣವಾದ ಎರಡು ನೀತಿಗಳು ಯಾವುವು? ವಿದ್ಯಾರ್ಥಿಗಳೇ, ಈ ಗೃಹಪಾಠದ ಪ್ರಶ್ನೆಯನ್ನು ಮನೆಯಲ್ಲಿ ಬರ್ಕೊಂಬರ್ಬೇಕಾಗುತ್ತೆ. ಅವುಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಈ ಪಾಠವನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು.